ಬರೀ ಮರಳು, ಕಣ್ಣು ಹಾಯಿಸಿದಷ್ಟು ಬಿಸಿ ಗಾಳಿ, ಖಾಲಿ ಮರುಭೂಮಿ. ಇವತ್ತು ಪ್ರಪಂಚದ ಅತ್ಯಂತ ಐಷಾರಾಮಿ ನಗರಿ ಅನಿಸಿಕೊಂಡಿರೋ ಈ ದುಬೈ ಕೇವಲ 40 ವರ್ಷಗಳ ಹಿಂದೆ ಹೇಗಿತ್ತು ಗೊತ್ತಾ? ಕುಡಿಯೋಕೆ ನೀರಿಲ್ಲದೆ, ಬದುಕೋಕೆ ಹಾದಿಯಲ್ಲದೆ ಒದ್ದಾಡ್ತಿದ್ದ ಒಂದು ಸಣ್ಣ ಬಡ ಹಳ್ಳಿ. ಆದರೆ ಇಡೀ ಪ್ರಪಂಚವೇ ಇದು ಅಸಾಧ್ಯ ಅಂತ ನಕ್ಕಾಗ ಒಬ್ಬ ನಾಯಕ ಎದ್ದು ನಿಂತರು. ನಾನು ಈ ಮರುಭೂಮಿಯನ್ನೇ ಚಿನ್ನದ ಗಣಿಯನ್ನಾಗಿ ಮಾಡ್ತೀನಿ ಅಂತ ಶಪಥ ಮಾಡಿದ್ರು. ಅಷ್ಟಕ್ಕೂ ಯಾರು ಆ ವ್ಯಕ್ತಿ? ಅಸಾಧ್ಯವಾಗಿದ್ದನ್ನ ಸಾಧ್ಯ ಮಾಡಿ ತೋರಿಸಿದ ಆ ಮಾಸ್ಟರ್ ಮೈಂಡ್ ಕತೆ ಏನು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. 1980ರಲ್ಲಿ ದುಬೈನಲ್ಲಿ ಇದ್ದಕ್ಕಿದ್ದಂತೆ ಪೆಟ್ರೋಲ್ ಸಿಕ್ತು. ಇಡೀ ಜಗತ್ತು ಅಂದುಕೊಂಡಿತು, ಅಬ್ಬಾ, ದುಬೈ ಇನ್ಮುಂದೆ ಈ ಎಣ್ಣೆ ಮಾಡಿಕೊಂಡೇ ಮೆರೆಯುತ್ತೆ ಅಂತ. ಆದರೆ ಅಲ್ಲೇ ಬಂದಿದ್ದು ನಿಜವಾದ ಟ್ವಿಸ್ಟ್. ದುಬೈನ ಆ ನಾಯಕ ಶೇಖ್ ಮೊಹಮ್ಮದ್ ಬಿನ್ ರಶೀದ್ ಅಲ್ ಮಕ್ತೂಮ್ ಅವರ ಯೋಚನೆಯೇ ಬೇರೆಯಾಗಿತ್ತು. ಅವರಿಗೆ ಗೊತ್ತಿತ್ತು, ಈ ತೈಲ ಅನ್ನೋದು ಶಾಶ್ವತ ಅಲ್ಲ, ಒಂದಲ್ಲ ಒಂದು ದಿನ ಖಾಲಿಯಾಗತ್ತೆ. ಜನರೆಲ್ಲ ಪೆಟ್ರೋಲ್ ಮೇಲೆ ಕಣ್ಣಿಟ್ಟಿದ್ರೆ ಶೇಖ್ ಮೊಹಮ್ಮದ್ ಇಡೀ ಜಗತ್ತಿನ ಪ್ರವಾಸಿಗರ ಮೇಲೆ ಕಣ್ಣಿಟ್ರು. ಇವತ್ತು ದುಬೈನ ಒಟ್ಟು ಆದಾಯದಲ್ಲಿ ತೈಲದ ಪಾಲು ಕೇವಲ 5% ಮಾತ್ರ. ಇನ್ನುಳಿದ 95% ಸಂಪತ್ತು ಬರೋದು ಬಿಸ್ನೆಸ್ ಮತ್ತೆ ಟೂರಿಸಂನಿಂದ. ಇದನ್ನ ಅಲ್ವಾ ಬ್ರೇನ್ ಗೇಮ್ ಅನ್ನೋದು? 1995ರವರೆಗೂ ಇಡೀ ದುಬೈನಲ್ಲಿ ಇದ್ದದ್ದು ಬರೀ ಒಂದೇ ಒಂದು ಎತ್ತರದ ಕಟ್ಟಡ. ಆದರೆ ಇವತ್ತು ಬಾನಂಗಳವನ್ನೇ ಮುಟ್ಟೋ 900ಕ್ಕೂ ಹೆಚ್ಚು ಆಕಾಶಚುಂಬಿ ಕಟ್ಟಡಗಳಿವೆ. ವಿಶ್ವದ ಅತ್ಯಂತ ಎತ್ತರದ ಕಟ್ಟಡ 800 ಮೀಟರ್ನ ಬರ್ಜ್ ಖಲೀಫಾ ಇಲ್ಲೇ ಇದೆ. ಅಷ್ಟೇ ಯಾಕೆ, ಸಮುದ್ರದ ಮಧ್ಯದಲ್ಲೇ ಮನುಷ್ಯ ನಿರ್ಮಿಸಿದ ಜಗತ್ತಿನ ಅತಿ ದೊಡ್ಡ ದ್ವೀಪ ಪಾಮ್ ಜುಮೇರಾ, ಪ್ರಪಂಚದ ಏಕೈಕ 7 ಸ್ಟಾರ್ ಹೋಟೆಲ್ ಬರ್ಜ್ ಅಲ್ ಅರಬ್ ಮತ್ತು 1200ಕ್ಕೂ ಹೆಚ್ಚು ಶಾಪ್ಸ್ಗಳಿರೋ ದುಬೈ ಮಾಲ್, ಇವೆಲ್ಲವೂ ದುಬೈನ ಗತ್ತನ್ನ ಹೆಚ್ಚಿಸಿವೆ. ಇಷ್ಟೇ ಯಾಕೆ, ಇಲ್ಲಿನ ಪೊಲೀಸರು ರೋಂದಿ ಹೊಡೆಯೋದು ಲ್ಯಾಂಬೋರ್ಗಿನಿ, ಫೆರಾರಿ, ಆಸ್ಟನ್ ಮಾರ್ಟಿನ್ನಂಥ ಸೂಪರ್ ಕಾರ್ಗಳಲ್ಲಿ. ಇಷ್ಟೆಲ್ಲ ನೋಡಿದ್ಮೇಲೆ ನಮಗೂ ಒಂದು ಪ್ರಶ್ನೆ ಕಾಡೋದು ಖಂಡಿತ. ನಮ್ಮ ಭಾರತದಲ್ಲೂ ಇಂಥದ್ದೇ ಒಂದು ನಗರ ಬೆಳೆಯೋಕೆ ಸಾಧ್ಯ ಇಲ್ವಾ? ನಮ್ಮಲ್ಲಿ ಗುಜರಾತ್ನ ಗಿಫ್ಟ್ ಸಿಟಿ ಅಥವಾ ಮುಂಬೈ, ಬೆಂಗಳೂರಿನಂಥ ಮೆಗಾ ಸಿಟಿಗಳು ವೇಗವಾಗಿ ಬೆಳಿತಿವೆ. ಆದರೆ ದುಬೈ ತೋರಿಸಿದ ಈ ಹಠ, ಈ ಗತ್ತು ಮತ್ತು ಕ್ರೇಜಿ ಪ್ಲಾನಿಂಗ್ ನಮಗೆ ಇನ್ನೂ ಸಿಕ್ಕಿದೆಯಾ? ಬರೀ ಮರಳು ಕಾರ್ನಲ್ಲೇ ಇಷ್ಟೊಂದು ಅದ್ಭುತ ಸೃಷ್ಟಿ ಮಾಡೋಕೆ ಸಾಧ್ಯವಾದರೆ, ಸಮೃದ್ಧ ಸಂಪನ್ಮೂಲಗಳಿರೋ ನಮ್ಮ ಭಾರತದಲ್ಲಿ ನಾವ್ಯಾಕೆ ಇಂಥದ್ದೇ ಅಥವಾ ಇದಕ್ಕಿಂತಲೂ ಮಿಗಿಲಾದ ವರ್ಲ್ಡ್ ಕ್ಲಾಸ್ ಸಿಟಿ ಕಟ್ಟೋಕೆ ಸಾಧ್ಯ ಇಲ್ಲ? ನಿಮ್ಗೇನನ್ಸುತ್ತೆ? ಭಾರತದಲ್ಲೂ ದುಬೈನಂಥ ನಗರ ನಿರ್ಮಾಣವಾಗಬೇಕು ಅಂದರೆ ನಮಗೆ ನಿಜವಾಗ್ಲೂ ಕೊರತೆ ಇರೋದು ಎಲ್ಲಿ? ರಾಜಕೀಯ ನಿರ್ಧಾರಗಳಲ್ಲ, ಅಥವಾ ದೀರ್ಘಕಾಲದ ಸ್ಪಷ್ಟ ಯೋಜನೆಗಳಲ್ಲ? ನಿಮ್ಮ ಪ್ರಾಮಾಣಿಕ ಅಭಿಪ್ರಾಯವನ್ನ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಒಬ್ಬ ನಾಯಕನ ಸರಿಯಾದ ನಿರ್ಧಾರ ಇಡೀ ದೇಶದ ಭವಿಷ್ಯವನ್ನೇ ಬದಲಾಯಿಸಬಹುದು ಅನ್ನೋದಕ್ಕೆ ದುಬೈಗಿಂತ ದೊಡ್ಡ ಉದಾಹರಣೆ ಬೇಕಿಲ್ಲ. ಈ ವಿಡಿಯೋ ನಿಮಗೂ ಇನ್ಸ್ಪೈರ್ ಮಾಡಿದ್ದಲ್ಲಿ ತಕ್ಷಣ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ. ಮುಂದಿನ ರೋಮಾಂಚಕ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.